ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ರೀಡಿಂಗ್. ಸೊ ಈ ರೀಡಿಂಗ್ ಒಳಗೆ ಇದು ಎಸ್ ಆರ್ ನೋ ಕ್ವೆಶನ್ಸ್ ರೀಡಿಂಗ್ ಆಗಿರ್ತೈತಿ. ನಿಮ್ಮ 2 ಕ್ವೆಶನ್ಗೆ ಎಸ್ ಅಥವಾ ನೋ ಅಂತ ಆನ್ಸರ್ನ ಕಂಡು ಹಿಡ್ಕೊಳ್ಳೋ ರೀಡಿಂಗ. ಇದೊಂದು ಜನರಲ್ ರೀಡಿಂಗ್ ಆಗಿರ್ತೈತಿ. ರೆಸೊನೇಟ್ ಆದರೆ ಮಾತ್ರ ತಗೋರಿ. ಸೊ 2 ಕ್ವೆಶನ್ ನಿಮ್ಮ ತಲೆ ಒಳಗೆ ಇಟ್ಕೊಳ್ರಿ. ಫಸ್ಟ್ ಕ್ವೆಶನಿಗೆ ಆನ್ಸರ್ ಏನು, ಸೆಕೆಂಡ್ ಕ್ವೆಶನಿಗೆ ಆನ್ಸರ್ ಏನಂತ ನಾನು ಡೀಟೇಲಾಗಿ ಈ ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ಸೊ ನಿಮ್ಮ ಮನಸ್ಸೊಳಗೆ ಫಸ್ಟ್ ನೀವೊಂದು ಕ್ವೆಶನ್ ಇಟ್ಕೋರಿ. ಯಾವುದ್ರ ಬಗ್ಗೆನಾದರೂ ಆಗಿರ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಸೊ ಏಂಜಲ್ಸ್ ಏನು ಹೇಳ್ತಾರಂತಂದ್ರೆ ಅದಕ್ಕೆ ನಿಮ್ಮ ಫಸ್ಟ್ ಕ್ವೆಶನಿನ ಆನ್ಸರ್ 50-50 ಐತಿ. ಮೇ ಬಿ ನಾಟ್ ಅಂತ ಐತಿ. ಸೊ ಅದ್ರ ಬಗ್ಗೆ ನೀವು ಜಾಸ್ತಿ ಗಮನ ಕೊಡ್ರಿ, ಮ್ಯಾನಿಫೆಸ್ಟೇಷನ್ಸ್ ಮಾಡಿರಿ. ನನ್ನ ಚಾನಲ್ ಒಳಗೆ ಮ್ಯಾನಿಫೆಸ್ಟೇಷನ್ ಸ್ಪೆಲ್ಸ್ ಇನ್ಮೇಲೆ ಬರ್ತಿರ್ತಾವೆ, ಅದನ್ನ ನೋಡ್ಕೊಂಡು ನೀವು ಮ್ಯಾನಿಫೆಸ್ಟೇಷನ್ ಮಾಡಿರಿ. ಮತ್ತು ನಿಮ್ಮ ಸೆಕೆಂಡ್ ಕ್ವೆಶನಿಗೆ ಆನ್ಸರ್. ಸೊ ಈಗ ಸೆಕೆಂಡ್ ಕ್ವೆಶನ್ ತಲೆ ಒಳಗೆ ಇಟ್ಕೋರಿ. ಸೊ ಯಾವುದು ತಲೆ ಒಳಗಿರ್ಬಾರ್ದು, ಅದಕ್ಕೊಂದು ಕ್ವೆಶನ್ ಇರಬೇಕಾ. ಸೊ ಸೆಕೆಂಡ್ ಕ್ವೆಶನಿಗೆ ಆನ್ಸರ್ ಡೆಫಿನೆಟ್ಲಿ ಎಸ್ ಅಂತ ಬರತೈತಿ. ನೀವು ಯಾವ ಕ್ವೆಶನ್ ಇಟ್ಕೊಂಡಿರಿ ಆ ಕೆಲಸ ಪಕ್ಕ ಆಗ್ತೈತಿ. ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ್ರಿ. ಯೂನಿವರ್ಸ್ ಮೇಲೆ ನಂಬಿಕೆ ಇಡ್ರಿ ಅಂತ ನಮ್ಗೆ ಏಂಜಲ್ಸ್ ಇವತ್ತು ಮೆಸೇಜ್ ಕೊಡತ್ತಾರ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ಗಾಯ್ಸ್.